ಏನೇ ಮುರಳಿ ಸುಚಿಕಿಚಿ ಚಾನಲ್ ಏನು ಮಾಡಿದ್ದೀರಾ ಅಂತ ಕೇಳ್ತಿದ್ದೀರಾ. ಇವತ್ತು ಆರೋಗ್ಯಕರವಾದಂಥ ಶಾವಿಗೆ ಪಲಾವನ್ನ ಮಾಡಿದ್ದೀವಿ. ಯೂಶಲಿ ಶಾವಿಗೆ ಬಾತ್ನ ತಿಂದಿರ್ತೀರಾ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶಾವಿಗೆ ಪಲಾವು ಸಿಕ್ಕಾಪಟ್ಟೆ ಮಜವಾಗಿದೆ, ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ಸುಚಿ ಕಿಚಿಗೆ ಸ್ವಾಗತ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ, ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್, ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ, ಟಿಫನ್ಗೆ ಮಾಡೋಂಥದ್ದು ಅಥವಾ ಸಂಜೆ ಹೊತ್ತು ಟಿಫನ್ ತಿನ್ನೋರ್ಗೂ ಅದನ್ನು ಬಹಳ ಈಸಿಯಾಗಿ ಮಾಡೋಂಥದ್ದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಟಿಫನ್ ಟೈಮ್ಗೆ ಮಾಡೋಂಥದ್ದು ಬಹಳ ಕ್ವಿಕ್ಕಾಗಿ ಆಗೋಂಥ ರೆಸಿಪಿ ಇದು ಶಾವಿಗೆ ಪಲಾವ್. ಶಾವಿಗೆ ಉಪ್ಪಿಟ್ಟು ತಿಂದಿರ್ತೀವಿ, ಶಾವಿಗೆ ಬಾತ್ ಕಾಮನ್ ಆಗಿ ಹೋಟೆಲ್ಗಳಲ್ಲಿ ಸಿಗೋಂಥದ್ದು, ದರ್ಶಿನಿಗಳಲ್ಲಿ ಸಿಗೋಂಥದ್ದು ಶಾವಿಗೆ ಬಾತ್ ಅಂತ ಮಾಡ್ತಾರೆ. ಇವತ್ತು ನಾನು ತೋರಿಸ್ತಾ ಇರೋಂಥದ್ದು ಶಾವಿಗೆ ಪಲಾವ್. ಶಾವಿಗೆ ಪಲಾವ್ಗೆ ಬೇಕಾಗುವ ಪದಾರ್ಥಗಳು: ಶಾವಿಗೆ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬಟಾಣಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ನಿಂಬೆಹಣ್ಣು, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿಣದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಪ್ಪ, ಎಣ್ಣೆ, ಉಪ್ಪು. ಗೋಧಿ ಶಾವಿಗೆನ ತಗೊಂಡಿದ್ದೀನಿ. ಮೊದಲನೇದಾಗಿ ಶಾವಿಗೆನ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾನು ಬಳಸ್ತಾ ಇದ್ದೀನಿ ನಂದಿನಿ ಶುದ್ಧ ತುಪ್ಪ. ಅರ್ಧ ಟೀ ಸ್ಪೂನಷ್ಟು ತುಪ್ಪ ತಗೊಳ್ಳಿ. ಇಲ್ಲಿ ನಾನು ಒಂದು ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ. ಇದು ಗೋಧಿ ಶಾವಿಗೆ, ವೀಟ್ ಶಾವಿಗೆ ಸಿಗುತ್ತೆ ನಿಮಗೆ. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಒಂದು ಬ್ರೌನ್ ಕಲರ್ ಬರೋಷ್ಟು ನೀವು ಇದನ್ನು ಬಾಡಿಸ್ಕೋಬೇಕು. ಆ ತುಪ್ಪದಲ್ಲಿ ನಾವು ಹುರಿದಾಗ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ರೋಸ್ಟೆಡ್ ಅಲ್ಲ, ಇದನ್ನ ಹುರ್ಕೋಬೇಕು. ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬ್ರೌನ್ ಕಲರ್, ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನ ರೋಸ್ಟ್ ಮಾಡ್ಕೋಬೇಕು. ಇಷ್ಟು ಬ್ರೌನ್ ಕಲರ್ಗೆ ರೋಸ್ಟ್ ಮಾಡ್ಕೊಳ್ಳಿ. ಆಗಿದೆ ಈಗ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೇವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಶಾವಿಗೆ ಪಲಾವ್ ಮಾಡೋದಕ್ಕೆ ಒಂದ್ ಸೈಡ್ ಒಗ್ಗರಣೆ ಮಾಡ್ಕೋಬೇಕು. 3 ರಿಂದ 4 ಚಮಚದಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಬಹಳ ಲೈಟ್ ಆಗಿದೆ. ಪಲಾವ್ ಅಂದರೆ ಅದು ಫ್ಲೇವರ್ಫುಲ್ ಆಗಬೇಕು. ಸ್ಪೈಸಸ್ನ ಇನ್ಕ್ಲೂಡ್ ಮಾಡಿದ್ರೆ ಆ ಘಮ ತುಂಬ ಚೆನ್ನಾಗಿರುತ್ತೆ ಪಲಾವಲ್ಲಿ. ಮೊದಲನೇದಾಗಿ ಅರ್ಧ ಇಂಚಿನಷ್ಟು 1 ಪೀಸಷ್ಟು ಚಕ್ಕೆ, 2 ಏಲಕ್ಕಿ, 2 ಲವಂಗ. ಪಲಾವ್ ಅಂದರೆ ಬಿರಿಯಾನಿ ಎಲೆ, ಈ ಫ್ಲೇವರ್ ಬೇಕೇ ಬೇಕು ಪಲಾವ್ಗೆ. ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ, 1 ಬೇ ಲೀಫ್, 2 ಮೀಡಿಯಂ ಸೈಜ್ ಈರುಳ್ಳಿ. ಇದನ್ನ ನೀವು ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಕೋಬೋದು. ಬೆಳಗ್ಗೆ ಮಾಡ್ತೀವಿ ಅಂದರೆ ನಾವು ಹಿಂದಿನ ದಿನನೇ ಹುರಿದಿಟ್ಕೋಬೋದು. ಸ್ವಲ್ಪ ಈರುಳ್ಳಿ ಪಿಂಕ್ ಕಲರ್ಗೆ ಚೇಂಜ್ ಆಗಿದೆ. ಇಲ್ಲಿ ಜಾಸ್ತಿ ಬ್ರೌನ್ ಆಗೋದು ಬೇಡ. ಮಿಕ್ಕಿದ ತರಕಾರಿಗಳೆಲ್ಲ ಬೇಯಷ್ಟರಲ್ಲಿ ಅದು ನಮಗೆ ಬ್ರೌನ್ ಕಲರ್ ಆಗುತ್ತೆ. ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, 1 ದೊಡ್ಡ ಕ್ಯಾರೆಟ್ ಉದ್ದಕ್ಕೆ ಚಾಪ್ ಆಗಿರೋಂಥದ್ದು. ಟೊಮ್ಯಾಟೊ 1 ದೊಡ್ಡ ಟೊಮ್ಯಾಟೊ. ಕ್ಯಾಪ್ಸಿಕಮ್ 1 ಉದ್ದಕ್ಕೆ ಹೆಚ್ಚಿರೋಂಥದ್ದು. ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಳ್ಳಿ. ಇಲ್ಲಿ ಬಟಾಣಿನ ತೊಗೊಂಡಿದ್ದೀನಿ. ಸೀಸನ್ ಇದ್ದಾಗ ಹಸಿ ಬಟಾಣಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಫ್ರೋಝನ್ ಪೀಸ್ ವರ್ಷ ಇಡೀ ನೀವು ಸಿಗುತ್ತೆ, ಅಥವಾ ಮನೇಲೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಪಲಾವಲ್ಲಿ ಬಟಾಣಿ ಸೇರಿಸಿದಾಗ ಚೆನ್ನಾಗಿರುತ್ತೆ. ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡು ಬೀನ್ಸ್ ಸಹ ನೀವು ಆ್ಯಡ್ ಮಾಡ್ಕೋಬೋದು. ಪಲಾವ್ ಅಂದರೆ ಎಲ್ಲ ತರಕಾರಿಗಳನ್ನೂ ಸೇರಿಸ್ಕೋಬೋದು. ಗೋಬಿ, ಕಾಲಿಫ್ಲವರ್ನು ಸೇರಿಸ್ಕೋಬೋದು. ಆಲೂಗಡ್ಡೆ ಸಹ ಚಾಪ್ ಮಾಡಿ ಹಾಕೋಬೋದು. ಅಂದರೆ ಆದಷ್ಟು ತರಕಾರಿಗಳು ಮತ್ತಷ್ಟು ಇನ್ನೂ ನಿಮ್ಮ ಚಾಯ್ಸ್ ತರಕಾರಿಗಳನ್ನ ಇನ್ನೂ ಆ್ಯಡ್ ಮಾಡ್ಕೋಬೋದು. ಹಸಿ ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಮತ್ತೆ ನಾನು ಚಿಲ್ಲಿ ಪೌಡರ್, ಬಿರಿಯಾನಿ ಪೌಡರ್ ಎಲ್ಲ ಬಳಸೋದ್ರಿಂದ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. 2 ಹಸಿ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಈಗ 2 ನಿಮಿಷ ಸಾಕು. ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ನಿಮಿಷಗಳ ಕಾಲ ಸ್ವಲ್ಪ ತರಕಾರಿ ಬೇಯಷ್ಟು ನಾವು
ಒಂದು 3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಅಡುಗೆಗಳು ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ತರಕಾರಿ ಬೇಯ್ತಾ ಇದೆ, ಒಳ್ಳೆ ಗಮ್ಮಂತ ಇದೆ. ನನಗೂ ಹೊಟ್ಟೆ ಹಸ್ವಾಗ್ತಾ ಇದೆ. ಇನ್ನೂ ಒಂದು 2-3 ನಿಮಿಷ ಬೇಕು ತರಕಾರಿ ಬೇಯಕ್ಕೆ. ಬೇಯಷ್ಟರಲ್ಲಿ ಒಂದು ಸಣ್ಣ ಬ್ರೇಕ್. ನಂದಿನಿ ಅವರು ಕುಕೀಸ್ನ ಕಳಿಸಿದ್ದಾರೆ. ಇದು ಕೋಕೋನಟ್ ಕುಕೀಸ್. ತಿಂದು ನೋಡ್ತೀನಿ ಹೇಗಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿದೆ. ಒಂದು ಒಳ್ಳೆ ಟೀ ಟೈಮ್ ಸ್ನ್ಯಾಕ್ ಆಗು ತಿನ್ಬೋದು, ಒಂದು ಬ್ರೇಕಲ್ಲಿ ತಿನ್ಬೋದು. ತುಂಬಾ ಚೆನ್ನಾಗಿದೆ. ಇವನ್ ಮಕ್ಕಳಿಗೂ ನೀವು ಸ್ನ್ಯಾಕ್ಗೆ ಈ ಕುಕೀಸ್ನ ಪ್ಯಾಕ್ ಮಾಡಿ ಪ್ರತಿದಿನ ಸ್ನ್ಯಾಕ್ ಹಾಕೋದು ಇದ್ದೇ ಇರುತ್ತೆ. ಆರೋಗ್ಯವಾಗೂ ಇರುತ್ತೆ. ಈ ಕುಕೀಸ್ ತುಂಬಾ ಚೆನ್ನಾಗಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. 3 ನಿಮಿಷಗಳ ಕಾಲ ಆಗಿದೆ. ತರಕಾರಿ ಎಲ್ಲ ಬೆಂದಿದೆ ನೋಡಿ, ಸಾಫ್ಟಾಗಿ ಆಗಿದೆ. ಈ ಪಾಯಿಂಟಲ್ಲಿ ಈಗ ನಾನು ಪಲಾವ್ ಅಂದರೆ ಆ ಶುಂಠಿ ಬೆಳ್ಳುಳ್ಳಿ ಘಮ ಬೇಕು. ಜಾಸ್ತಿ ಸೇರಿಸ್ಕೋಬೇಡಿ. 1/4 ಟೀ ಸ್ಪೂನ್ ಅಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್. ಜಸ್ಟ್ ಅದು ಫ್ಲೇವರ್ಗೋಸ್ಕರ. ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಳ್ಳಿ. ರೆಡ್ ಚಿಲ್ಲಿ ಪೌಡರ್, ಅಚ್ ಖಾರದ ಪುಡಿ ಎಲ್ಲ ನಾನು ಸ್ವಲ್ಪನ ಸೇರಿಸ್ತೀನಿ, ಆದರೆ ಎಲ್ಲಾನು ಇನ್ಕ್ಲೂಡ್ ಮಾಡಿದ್ದೀನಿ. ಪ್ರಮಾಣ ತುಂಬ ಕಡಿಮೆ ಸೇರಿಸ್ಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಯಾಕಂದರೆ ಖಾರಕ್ಕೆ ಇಲ್ಲಿ ಮತ್ತೆ ನಾವು ಬಿರಿಯಾನಿ ಪೌಡ್ರನ್ನು ಬಳಸ್ಕೋತೀವಿ. ಧನಿಯಾ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್, ಹಾಗೂ ರೆಡಿ ಬಿರಿಯಾನಿ ಪೌಡರ್, ಪಲಾವ್ ಬಿರಿಯಾನಿ ಮಸಾಲ ಪೌಡರ್ ಸಿಗುತ್ತಲ್ಲ, ಅದು 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ. ಒಳ್ಳೆ ಘಮ ಇರುತ್ತೆ ಇದು ಆ ಪಲಾವಲ್ಲಿ ರೆಡಿ ಪೌಡರ್ ಬಳಸೋದ್ರಿಂದ. ಇಲ್ಲ ಅಂದ್ರೂ ಬರೀ ಗರಂ ಮಸಾಲ ಕ್ವಾಂಟಿಟಿ, ನಿಮಗೆ ಬಿರಿಯಾನಿ ಮಸಾಲ ಪೌಡರ್ ಮನೇಲಿ ಇಲ್ಲ ಅಂದರೆ ಗರಂ ಮಸಾಲ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇನ್ನಷ್ಟು ಜಾಸ್ತಿ ಸೇರಿಸ್ಕೊಳ್ಳಿ. ಸ್ವಲ್ಪ ಮಸಾಲ ಪೌಡರ್ಸ್ ಎಲ್ಲ ತರಕಾರಿಗೆ ಕೋಟ್ ಹಾಕಬೇಕು. ಈ ಪಾಯಿಂಟಲ್ಲಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ ಬೌಲಲ್ಲಿ ನಾನು ಶಾವಿಗೆ ತಗೊಂಡಿದ್ದೀನಿ, ಅದರಲ್ಲೇ ಈಗ ನಾನು 1.5 ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಹಾಗೂ ಲೆಮನ್ ಜ್ಯೂಸ್ ಒಂದು ಅರ್ಧ ಭಾಗದಷ್ಟು, ನಿಂಬೆ ಹಣ್ಣಿನ ರಸ, ಅದು ಬಾಯ್ಲ್ ಬರೋವಾಗ ಈಗ ಲೆಮನ್ ಜ್ಯೂಸ್ನ ಸೇರಿಸ್ತೀನಿ. ಹಾಗೂ ಕೊತ್ತಂಬರಿ ಸೊಪ್ಪು. ಈಗ ಕುದಿ ಬರ್ತಾ ಇದೆ ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಚೆನ್ನಾಗಿ ಬಾಯ್ಲ್ ಆಗುವಾಗ ನೀವು ಉಪ್ಪು ಹಾಗೂ ಖಾರನ ಟೆಸ್ಟ್ ಮಾಡ್ಕೋಬೋದು. ಕಡಿಮೆ ಇದ್ರೆ ಮತ್ತಷ್ಟು ಸೇರಿಸ್ಕೊಳ್ಳಿ. ಈ ಪಾಯಿಂಟಲ್ಲಿ ಈಗ ಶಾವಿಗೆನ ಸೇರಿಸ್ತಾ ಇದ್ದೀನಿ. ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಸೇರಿಸ್ಕೊಳ್ಳಿ, ಆಮೇಲೆ ಫ್ಲೇಮ್ನ ಹೈ ಮಾಡ್ಕೋಬೋದು. ಕ್ಲೀನಾಗಿ ಶಾವಿಗೆ ಹಾಗೂ ತರಕಾರಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗೆಲ್ಲ ಮಿಕ್ಸಪ್ ಆಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಮೀಡಿಯಮ್ ಮಾಡ್ತೀನಿ. ಮೀಡಿಯಮಲ್ಲಿ ನಿಧಾನವಾಗಿ ನಮಗೆ ಶಾವಿಗೆ ಬೇಯಬೇಕು. ತರಕಾರಿ ಎಲ್ಲ ಬೆಂದಿದೆ. ಈಗ ಶಾವಿಗೆನೂ ಹುರಿದಿಟ್ಕೊಂಡಿದ್ದೀವಿ. ಅದು ಏನಿದ್ರು ತರಕಾರಿ ಹಾಗೂ ಶಾವಿಗೆ ಹೊಂದ್ಕೊಂಡು ಶಾವಿಗೆ ಕುಕ್ ಆಗಬೇಕು ನಮಗೆ. ಆದ್ದರಿಂದ ಲಿಡ್ನ ಕ್ಲೋಸ್ ಮಾಡಿ ಒಂದು 6ರಿಂದ 7 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಶಾವಿಗೆ ಪಲಾವ್ ರೆಡಿ ಆಗುತ್ತೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಶಾವಿಗೆ ಪಲಾವ್ ರೆಡಿಯಾಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಏನು ಈ ಮನೆಯೊಳಗೆಲ್ಲ ಪಲಾವ್ ವಾಸನೆ ತುಂಬಿಟ್ಟಿದೆ. ಆ ಕಡೆ ಪಲಾವ್ ವಾಸನೆ, ಹೊಸ ವರ್ಷ ಬೇರೆ ಬರ್ತಾಯಿದೆ. ಮುರಳಿಯವರೇ, ನಮ್ಮ ನಂದಿನಿಯವ್ರದ್ದು ಸ್ವೀಟ್ಗಳನ್ನ ತಿನ್ನಕ್ಕೆ ಶುರು ಮಾಡಿ ಹೊಸ ವರ್ಷದಲ್ಲಿ ಸಿಕ್ಕಾಪಟ್ಟೆ ಮಜವಾಗಿದೆ ಅಂತೇಳಿ ನಮ್ಮ ನಂದಿನಿಯವರು ಬಾದಾಮಿ ಬರ್ಫಿನ ಕಳಿಸ್ಕೊಟ್ಟಿದ್ದಾರೆ ನಮಗೆ. ಬಾದಾಮ್ ಬರ್ಫಿ ಸಿಕ್ಕಾಪಟ್ಟೆ ಮಜವಾಗಿರೋ ಬಾದಾಮಿ ಬರ್ಫಿ ಕಳಿಸ್ಕೊಟ್ಟಿದ್ದಾರೆ. ಹೊಸ ವರ್ಷದಲ್ಲಿ ತುಂಬ ಜನಕ್ಕೆ ಸಿಹಿಯನ್ನು ಹಂಚುವಂಥ ಅಭ್ಯಾಸ ಇರುತ್ತೆ. ಅವರು ಬೇರೆ ಬೇರೆ ಸಿಹಿಗಳನ್ನ ಹಂಚೋ ಬಂದು ನಮ್ಮ ನಂದಿನಿಯ ಅದ್ಭುತವಾದ ಪ್ರಾಡಕ್ಟ್ಗಳು ಅದನ್ನು ಹಂಚಿ ಮುರಳಿಯವರೇ ಅಂತ ಹೇಳಿದ್ದಾರೆ. ಎಲ್ರಿಗೂ ಹೊಸ ವರ್ಷ ಬರ್ತಾಯಿದೆ. ಮೇಡಮ್ ತಗೊಳ್ಳಿ, ಇದು ನಿಮಗೋಸ್ಕರ ಕಳಿಸಿದ್ದಾರೆ ನಂದಿನಿದು ಬರ್ಫಿ. ಇದು ಬಾದಾಮ್ ಬರ್ಫಿ ಅಂತೆ. ಬಾದಾಮು ಎಲ್ಲ ಕಾಣ್ತಾ ಇದೆ. ಬಾದಾಮಿ ಬರ್ಫಿ ತಿನ್ನೋಡಿ ಮುರಳಿಯವರೇ ಹೆಂಗಿರುತ್ತೆ ನಮ್ಮ ಪ್ರಾಡಕ್ಟ್ ಅಂತ ಹೇಳಿ ಕಳಿಸಿದ್ದಾರೆ. ಈ ವಾರ ಎಲ್ಲ ಸಿಹಿ, ಪ್ರತಿದಿನ ಒಂದು ಸಿಹಿ ತಿನ್ನಿ ಅಂತ ಹೇಳಿದ್ದಾರೆ. ಇವತ್ತು ಬಾದಾಮಿ ಬರ್ಫಿ ನಂದಿನಿಯವ್ರದ್ದು. ಗೊತ್ತಾಗ್ತಾ ಇದೆ ಫ್ಲೇವರು. ಚೆನ್ನಾಗಿದೆ. ಇಲ್ಲಿ ಬೇರೆ ರೀತಿಯ ಮಿಶ್ರಣ ಎಲ್ಲ ಇರೋಲ್ಲ, ಯಾಕಂದರೆ ಇದು ಗೌರ್ಮೆಂಟ್ದು, ಇದು ರೈತರದ್ದು. ಯಾಕಂದರೆ ಇಲ್ಲಿ ಪ್ರಾಡಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದ್ಭುತವಾಗಿರೋ ಗೊತ್ತಾಗ್ತಾ ಇದೆ ಫ್ಲೇವರು. ಬಾದಾಮ್ ಫ್ಲೇವರು ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಮಜವಾಗಿ ಮಾಡಿ ಕಳಿಸಿದ್ದಾರೆ. ನೀವು ಕೂಡ ಹೊಸ ವರ್ಷದಲ್ಲಿ ನಮ್ಮ ನಂದಿನಿಯ ಸಿಹಿಗಳನ್ನೇ ತಗೊಳ್ಳಿ.
ಏನು ಮಾಡಿದ್ದೀರಾ ಕೊಡ್ರಿ ರೀ ಹೊಟ್ಟೆ ಕೊಡ್ರಿ. ಶಾವಿಗೆ ಉಪ್ಪಿಟ್ಟು ತಿಂದಿರ್ತೀರಾ, ಶಾವಿಗೆ ಬಾತ್ ತಿಂದಿರ್ತೀರಾ. ಇದು ಶಾವಿಗೆ ಪಲಾವ್. ಯೂಶಲಿ ಪಲಾವ್ ಅಂದ ತಕ್ಷಣ ರೈಸ್ ಇರಬೇಕು, ಬಾಸುಮತಿ ರೈಸ್ ಇರಬೇಕು, ಜೀರಾ ಸಾಂಬಾರ್ ರೈಸ್ ಇರಬೇಕು ಅಂತ. ರೈಸ್ ಇಲ್ಲದೆ ಆರೋಗ್ಯಕರವಾಗಿರುವಂಥದ್ದು ವೀಟ್ ಶಾವಿಗೆ ಇದು, ಗೋಧಿ ಶಾವಿಗೆ. ಗೋಧಿಯಿಂದ ಮಾಡಿರ್ತಕ್ಕಂಥ ಶಾವಿಗೆ. ಆ ಶಾವಿಗೆನಲ್ಲಿ ಒಂದು ಬಾತನ್ನು ಮಾಡಿದ್ರೆ ಶುಗರ್ ಕಂಪ್ಲೇಂಟ್ ಇರೋರು, ಸ್ವಲ್ಪ ವೆಯ್ಟ್ ರಿಡಕ್ಷನ್ ಆಗಬೇಕು ಅಂತಿರೋರು, ದಿನಾ ರೈಸ್ ತಿನ್ನೋಕೆ ಆಗಲ್ಲಪ್ಪ ಅಂತ ಇರೋರಿಗೆಲ್ಲ ಅದ್ಭುತವಾಗಿರುವಂಥ ಒಂದು ಶಾವಿಗೆಯ ಪಲಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಷ್ಟು ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು. ನೀವು ಹೇಳ್ದಂಗೆ ರೈಸ್ ಎವ್ರಿಡೇ ತಿನ್ನಕ್ಕಾಗೋದಿಲ್ಲ ಅನ್ನೋರಿಗೆ ಇದು ಭಾಳ ಒಳ್ಳೆ ಆಪ್ಷನ್. ಯೂಶಲಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತೆ, ಇದು ಡಿಫ್ರೆಂಟ್ ಆಗಿರುತ್ತೆ. ಚೆನ್ನಾಗಿದೆ, ಅನ್ಬೇಕು ತಿಂದಾಗ ಮಜವಾಗಿದೆ ಅಂತ. ಸಿಕ್ಕಾಪಟ್ಟೆ ಮಜವಾ ಮಾಡಿದ್ದಾರೆ. ಪಲಾವೇ ಇದು, ಇನ್ನೇನು ಅಂದರೆ ರೈಸ್ ಬದಲು ಇಲ್ಲಿ ಶಾವಿಗೆನ ಹಾಕಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಮಜವಾಗಿದೆ. ಥ್ಯಾಂಕ್ ಯು ಮೇಡಮ್. ರಾಯ್ತಾ ಬೇಕಂದ್ರೂ ಮಾಡ್ಕೋಬೋದು. ಏನೋ ಬೇಕು ಒಂದ್ಸಲ, ಯೂಶಲಿ ಇದು ಚೆನ್ನಾಗಿರುತ್ತೆ, ತರಕಾರಿಗಳೆಲ್ಲ ಇರುತ್ತೆ. ರಾಯ್ತಾ ಬೇಕು ಒಂದ್ಸಲ, ಬೇಕು ಅಂದರೆ ದಪ್ಪ ಮೆಣಸಿನ್ಕಾಯಿ ಹಾಕೋಬೋದು, ಸಣ್ಣದಾಗಿ ಹೆಚ್ಚಿರೋ ಆಲೂಗಡ್ಡೆ ಹಾಕೋಬೋದು, ಯಾವ್ಯಾವ ಕಾಲದಲ್ಲಿ ಕಾಳು ಸಿಗುತ್ತೋ ಆ ಕಾಳನ್ನ ಹಾಕೋಬೋದು. ಇದು ಬಟಾಣಿ ಕಾಲ, ಡಿಸೆಂಬರ್ ಬಂದರೆ ಬಟಾಣಿ ಸಿಗುತ್ತೆ. ಬಟಾಣಿನ ಹಾಕಿದೀವಿ, ಒಳ್ಳೆ ರುಚಿಯಾಗಿದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ತಗೊಂಡ್ಮೇಲೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರ ತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಉಪಯೋಗಿಸೋದು ಕೂಡ ತುಂಬಾನೇ ಸುಲಭ. ಒಳಗಡೆ ಒಂದು ಹಸಿರು ಕಲರ್ ಬಾಟಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ ಒಂದು 50 ml 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕೊಂಡು ಊಟಕ್ಕಿಂತ ಮೊದಲು ಒಂದ್ಸರಿ ತೊಗೊಂಡ್ರೆ ಸಾಕು. ಇಲ್ಲ ಸರ್ ತುಂಬ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಸರ್ ಅಂದರೆ 2 ಸರಿ ಊಟಕ್ಕಿಂತ ಮೊದಲು ತಗೊಳ್ಳಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿಯವ್ರದ್ದು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಗಳಿದೆ, ಅವೆಲ್ಲವೂ ಸಿಗುತ್ತೆ. ಅವೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ ಯಾವ್ದಪ್ಪ ಅಂದ್ರೆ ಅದು ಸನ್ಪ್ಯೂರ್ ಆಯಿಲೇ. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಯಾವುದು ಅಂತ ಹೇಳಿದ್ರೆ ಅದು ಸನ್ಪ್ಯೂರ್ ಆಯಿಲೇ. ಮುರಳಿಯವರೇ, ನಿಮ್ಮ ಅಡುಗೆ ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸನ್ಪ್ಯೂರ್ ಆಯಿಲೇ. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಸ್ಟೋರ್ಸ್ಗಳಲ್ಲೂ ಸಿಗೋವಂಥದ್ದೇ ನಮ್ಮ ಸನ್ಪ್ಯೂರ್ ಆಯಿಲು. ಯಾಕಂದರೆ ಜಿಡ್ಡಿನಂಶ ಕಡಿಮೆ ಇರುತ್ತೆ, ವಿಟಮಿನ್ಗಳು ಜಾಸ್ತಿ ಇರುತ್ತೆ. ಕಡಿಮೆಯ ಎಣ್ಣೆಯಲ್ಲಿ ಹೆಚ್ಚು ಪದಾರ್ಥಗಳನ್ನ ಕರೆಯುವಂಥ ಎಣ್ಣೆ ಯಾವುದಾದ್ರು ಇದ್ದರೆ ಅದು ಸನ್ಪ್ಯೂರ್ ಆಯಿಲು. ಸನ್ಪ್ಯೂರ್ ಆಯಿಲು ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ಇದೆ, ಅದನ್ನೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ನಂದಿನಿಯವರು ಇವತ್ತು ಹೊಸ ವರ್ಷಕ್ಕೆ ಮುರಳಿಯವರೇ ಪ್ರತಿದಿನ ಸ್ವೀಟ್ ತಿನ್ನಿ ಅಂತ ಸ್ವೀಟ್ ಬೇರೆ ಕಳಿಸ್ಬಿಟ್ಟಿದ್ದಾರೆ. ಸ್ವೀಟ್ನ ಜೊತೆಗೆ ನಂದಿನಿಯವ್ರದ್ದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನು ಬೇಕು ನಿಮಗೆ, ಹಾಲಿನ ಎಲ್ಲ ಉತ್ಪನ್ನಗಳಿಗೆ ಒಂದು ನಂಬಿಕೆಗೆ ಅರ್ಹವಾದಂಥ ಹೆಸರು ಯಾವುದಾದ್ರಿದ್ರೆ ಅದು ನಂದಿನಿ. ನಮ್ಮ ಕಾರ್ಯಕ್ರಮದಲ್ಲಿ ನಂದಿನಿಯ ಪ್ರಾಡಕ್ಟ್ಗಳನ್ನು ನಾವು ಬಳಸ್ತಾ ಇದ್ದೀವಿ. ನೀವು ಕೂಡ ನಂದಿನಿ ಪ್ರಾಡಕ್ಟ್ನ ಬಳಸಿ. ಯಾಕೆ ನಂದಿನಿಯವ್ರದ್ದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಲ್ಲದೇನೆ. ಯಾಕಂದರೆ ತುಪ್ಪ ಅಂದ ತಕ್ಷಣ ಇವತ್ತು ತಿರುಪತಿಗೆ ನಮ್ಮ ತುಪ್ಪದಿಂದಲೇ ಲಡ್ಡೂನ ತಯಾರು ಮಾಡ್ತಾ ಇದ್ದಾರೆ. ಆ ತುಪ್ಪ ಒಂದೇ ಅಲ್ಲ, ಅತ್ಯಂತ ಆರೋಗ್ಯಕರವಾದಂಥ ಸಿಹಿ ಪದಾರ್ಥಗಳೆಲ್ಲ ಸಿಗುತ್ತೆ. ಬಾದಾಮ್ ಬರ್ಫಿ, ಕಾಜು ಬರ್ಫಿ, ವೆರೈಟಿ ಆಫ್ ಸ್ವೀಟ್ ಸಿಗುತ್ತೆ. ಜೊತೆಗೆ ವೆರೈಟಿ ಆಫ್ ಐಸ್ ಕ್ರೀಮ್ ಸಿಗುತ್ತೆ. ಜೊತೆಗೆ ವೆರೈಟಿ ಆಫ್ ಕುಕ್ಕೀಸ್ ಸಿಗುತ್ತೆ. ಇವೆಲ್ಲವೂ ಸಿಗ್ತಾ ಇರೋದು ಕರ್ನಾಟಕದ ನಂಬರ್ 1 KMF ನಂದಿನಿಯವರ ಪ್ರಾಡಕ್ಟ್ಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ನೀವು ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ ಅಂದರೆ ತುಂಬ ಜನಕ್ಕೆ ಈ ನಡುವೆ ಸಿರಿಧಾನ್ಯಗಳನ್ನ ತಿನ್ನಬೇಕು ಅಂತ ಆಸೆ. ಆದರೆ ಸಿರಿಧಾನ್ಯಗಳನ್ನ ಹೆಂಗೆ ತಿನ್ನಬೇಕು, ರುಚಿಯಾಗಿರಲ್ಲ, ತಿನ್ನಲ್ಲ ಅನ್ನೋದೊಂದು ಕಲ್ಪನೆ ಬಂದ್ಬಿಟ್ಟಿದೆ. ಆದರೆ ಮಿಲೆಕ್ಸ್ ಅವರು ಮಿಲೆಟ್ಸನ್ನು ಹಾಕಿ ಅದ್ಭುತವಾಗಿರೋ ಇನ್ಸ್ಟೆಂಟ್ ಫುಡ್ಗಳನ್ನ ಮಾಡಿದ್ದಾರೆ. ದೋಸೆ ಇದೆ, ಇಡ್ಲಿ ಇದೆ, ಪೊಂಗಲ್ ಇದೆ, ಉಪ್ಪಿಟ್ಟಿದೆ, ಎಲ್ಲವೂ ಕೂಡ ಸಿರಿಧಾನ್ಯಗಳನ್ನ ಬಳಸಿ ಇನ್ಸ್ಟೆಂಟಾಗಿ ಮಾಡುವಂಥ ಫುಡ್ಡು ಈಗ ನಮ್ಮ ಮಿಲೆಕ್ಸ್ ಅವ್ರದ್ದು ಬಿಡುಗಡೆ ಆಗಿದೆ. ಎಲ್ಲ ಕಡೆ ಸಿಗ್ತಾ ಇದೆ. ಆನ್ಲೈನ್ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಮಿಲೆಕ್ಸ್ ಅವ್ರದ್ದು ಎಲ್ಲ ಪ್ರಾಡಕ್ಟ್ ಇದೆ. ಒಂದು 8 ಪ್ರಾಡಕ್ಟ್ ಆಗಿಬಿಟ್ಟಿದೆ. ದೋಸೆ, ಇಡ್ಲಿ ಎಲ್ಲ ಸಿಗ್ತಾ ಇದೆ. ಮಿಲೆಟ್ಸಿಂದ ಮಾಡಿರುವಂಥದ್ದು, ಆರೋಗ್ಯಕರವಾಗಿರೋದು, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥದ್ದು ಕೂಡ ಸಿಗ್ತಾ ಇದೆ. ಅದನ್ನು ಇಮಿಡಿಯೇಟಾಗಿ ತಗೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಯಾಕಂದರೆ ಮಿಲೆಕ್ಸ್ ಅವ್ರದ್ದು ಈ ಪ್ರಾಡಕ್ಟ್ನ ತಿನ್ನೋಕ್ಕೆ ಶುರು ಮಾಡಿದ್ರೆ ನಿಮಗೆ BP, ಶುಗರ್ ಇವೆಲ್ಲ ನಾರ್ಮಲ್ ಆಗಿರುತ್ತೆ. ವೆಯ್ಟು ಆಟೋಮೆಟಿಕ್ಕಾಗಿ ರಿಡಕ್ಷನ್ ಕೂಡ ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಶಾವಿಗೆ ಪಲಾವನ್ನ ಮಾಡಿದ್ದಾರೆ. ಬಿಸಿಯಾಗಿದೆ. ಚಳಿಗಾಲದಲ್ಲಿ ಈ ಥರ ಶಾವಿಗೆ ಪಲಾವೆಲ್ಲ ಮಾಡಿಕೊಟ್ಬಿಟ್ರೆ ತಿಂತಾರದೆ, ಖಾಲಿ ಮಾಡ್ತಾ ಇರದೆ. ನೀವು ಕೂಡ ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕೊಡಿಸೋಂಥ ಎಲ್ಲ ಅಡುಗೆಗಳು ಕೂಡ ನಿಮಗೆ ಬಂದು ತಲುಪುತ್ತೆ ಅಂತ ತಿಳಿಸಿ ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.